ಸಿಎಂ ಸಿದ್ದರಾಮಯ್ಯ ಫ್ಯಾಮಿಲಿಯನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಇಡಿ? ಮೂಡಾ ಕೇಸ್ನಲ್ಲಿ ಸಿದ್ದು ಫ್ಯಾಮಿಲಿಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್. ಸಿಎಂ ರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆಯಾ ಇಡಿಯ ನಡೆಗಳು? ಏನೋ ಮೂಡಾ ಕೇಸ್ ಸಂಬಂಧ ಇಡಿಯ ಮುಂದಿನ ಸ್ಟೆಪ್ ಏನು ಗೊತ್ತೇನೋ? ಶೀಘ್ರವೇ ಸಿಎಂ ಸಿದ್ದರಾಮಯ್ಯಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಮೂಡಾ ಕೇಸ್ ಸಂಬಂಧ ಸಿಎಂ ಸಿದ್ದರಾಮಯ್ಯಗೆ ಇಡಿಯ ನೋಟಿಸ್. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಅವರ ಪತ್ನಿಗೂ ಕೂಡ ಇಡಿ ನೋಟಿಸ್. ಸಿಎಂ ಸಿದ್ದರಾಮಯ್ಯ ಫ್ಯಾಮಿಲಿಯನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಇಡಿ? ಮೂಡಾ ಕೇಸ್ನಲ್ಲಿ ಸಿದ್ದು ಫ್ಯಾಮಿಲಿಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್. ಸಿಎಂ ರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆಯಾ ಇಡಿಯ ನಡೆಗಳು? ಏನೋ ಮೂಡಾ ಕೇಸ್ ಸಂಬಂಧ ಇಡಿಯ ಮುಂದಿನ ಸ್ಟೆಪ್ ಏನು ಗೊತ್ತೇನೋ? ಶೀಘ್ರವೇ ಸಿಎಂ ಸಿದ್ದರಾಮಯ್ಯಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಮೂಡಾ ಕೇಸ್ ಸಂಬಂಧ ಸಿಎಂ ಸಿದ್ದರಾಮಯ್ಯಗೆ ಇಡಿಯ ನೋಟಿಸ್. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಅವರ ಪತ್ನಿಗೂ ಕೂಡ ಇಡಿ ನೋಟಿಸ್. ಮೊನ್ನೆಯಷ್ಟೇ ಮೂಡಾ ಜಮೀನುಗಳನ್ನ ಜಪ್ತಿ ಮಾಡಿದಂತಹ ಇಡಿ ಅಧಿಕಾರಿಗಳು ಇಡಿಯಿಂದ 300 ಕೋಟಿ ಮೌಲ್ಯದ ಜಮೀನುಗಳನ್ನ ಸೀಸ್ ಮಾಡಲಾಗಿತ್ತು. ಸಿದ್ದರಾಮಯ್ಯ ಆಪ್ತ ರಾಕೇಶ್ ಆಸ್ತಿಯನ್ನ ಕೂಡ ಜಪ್ತಿ ಮಾಡಿರುವಂತಹ ಇಡಿ ಅಧಿಕಾರಿಗಳು ಈತ ಸೀಸ್ ನ ಬೆನ್ನಲ್ಲೇ ಸಿದ್ದು ಫ್ಯಾಮಿಲಿಗೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇದೆ. ಈ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಇಡಿ ಅಧಿಕಾರಿಗಳು ಟಾರ್ಗೆಟ್ ಮಾಡಿಬಿಟ್ರ. ಸಿದ್ದರಾಮಯ್ಯ ಸೇರಿ ಅವರ ಫ್ಯಾಮಿಲಿಯನ್ನ ಕಂಪ್ಲೀಟ್ ಆಗಿ ಟಾರ್ಗೆಟ್ ಮಾಡ್ತಾ ಇದೆಯಾ ಇಡಿ ಅನ್ನೋದಾಗಿ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ಇನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಗರಣದ ವಿಚಾರದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಇತರರ ವಿರುದ್ಧ ದಾಖಲಾದಂತಹ ಪ್ರಕರಣ ಸಂಬಂಧ 5 ತಿಂಗಳಿನಿಂದ ನಿರಂತರವಾಗಿ ತನಿಖೆಯನ್ನ ಕೈಗೊಂಡಿದ್ರು. ಏನೋ ಈ ಪ್ರಕರಣ ಕೋರ್ಟ್ ಅಂಗಳದಲ್ಲಿದೆ. ಇವೆಲ್ಲದರ ನಡುವೆ ಮಹತ್ವದ ಬೆಳವಣಿಗೆ ಆಗಿದ್ದಂತಂದ್ರೆ ಇಡಿ ಅಧಿಕಾರಿಗಳು ಸುಮಾರು 300 ಕೋಟಿ ರೂಪಾಯಿ ಮೌಲ್ಯದ 142 ಸ್ಥಿರಾಸ್ತಿಗಳನ್ನ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಇಡಿ ಅಧಿಕಾರಿಗಳು ಜಪ್ತಿ ಮಾಡಿದ್ರು. ರಿಯಲ್ ಎಸ್ಟೇಟ್ ಉದ್ಯಮಿಗಳಿದ್ದಾರೆ, ಇನ್ನು ಏಜೆಂಟ್ಗಳ ಹೆಸರಿನಲ್ಲಿ ನೋಂದಣಿಯಾಗಿರುವಂತಹ ಜಮೀನುಗಳನ್ನ ಜಪ್ತಿ ಮಾಡಲಾಗಿದೆ. ಬರೋಬ್ಬರಿ 300 ಕೋಟಿ ರೂಪಾಯಿ ಮೌಲ್ಯ ಇರುವಂತಹ ಆಸ್ತಿಗಳಿದು. ಇವೆಲ್ಲ ಬೆಳವಣಿಗೆ ಆದ್ಮೇಲೆ ಈಗ ಮೂಡ್ತಾ ಇರುವಂತಹ ಪ್ರಶ್ನೆ, ಸಿಎಂ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತಾನೆ ಇಡಿ ಮುಂದಾಗ್ತಾ ಇದೆಯಾ? ಯಾಕಂದ್ರೆ ಇಡಿಯ ನಡೆ ಆ ರೀತಿಯಾಗಿ ಇದೆ. ಏನು ಮೂಡಾ ಕೇಸ್ ಸಂಬಂಧ ಇಡಿಯ ಮುಂದಿನ ಸ್ಟೆಪ್ ಏನಿರ್ಬೋದು? ಆರೋಪಗಳು ಮಾತ್ರ ಅನ್ನುವಂತ ಒಂದು ವಿಚಾರ ಇತ್ತು. ಆದ್ರೆ ಈಗ ಇಡಿ ಅಧಿಕಾರಿಗಳು 300 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನ ಕೂಡ ಜಪ್ತಿ ಮಾಡಿದ್ದಾರೆ. ಹಾಗಾದ್ರೆ ಮುಂದೇನಾಗುತ್ತೆ ಅನ್ನುವಂತ ಪ್ರಶ್ನೆಗೆ ಏನಿದೆ ಗೊತ್ತೇನೋ? ಮೂಡಾ ಕೇಸ್ ಸಂಬಂಧ ಸಿಎಂ ಸಿದ್ದರಾಮಯ್ಯಗೆ ಇಡಿ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಅವರ ಪತ್ನಿಗೂ ಕೂಡ ಇಡಿ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಮೊನ್ನೆಯಷ್ಟೇ ಮೂಡಾ ಜಮೀನುಗಳನ್ನ ಜಪ್ತಿ ಮಾಡಿದ್ರು. ಬಹಳಷ್ಟು ದೊಡ್ಡ ಮೊತ್ತದ ಜಮೀನುಗಳನ್ನ ಸೀಸ್ ಮಾಡಿದ್ರು. ಇತ್ತ ಸಿದ್ದರಾಮಯ್ಯನವರ ಆಪ್ತ ರಾಕೇಶ್ ಆಸ್ತಿಯನ್ನ ಕೂಡ ಜಪ್ತಿ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಹೀಗಾಗಿ ಸೀಸ್ ಬೆನ್ನಲ್ಲೇ ಸಿದ್ದು ಫ್ಯಾಮಿಲಿಗೆ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ.